ಬೆಂಗಳೂರಿನಲ್ಲಿ ಹದಗೆಟ್ಟ ರಸ್ತೆಗಳಿಂದ ಜನಸಾಮಾನ್ಯರು ಪರದಾಡೋದನ್ನ ನೋಡಿದ್ದೇವೆ. ಆದ್ರೆ ಇಲ್ಲಿ ಬೇಡ ಅಂದ್ರು ಸುಸ್ಥಿತಿಯಲ್ಲಿರೋ ರಸ್ತೆಗಳನ್ನ ಅಗೆದು ಹೊಸ ರಸ್ತೆ ಹಾಕೋಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಣ ಹೊಡೆಯೋಕೆ ಇಂಥ ಕಾಮಗಾರಿ ಅಂತ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ರಸ್ತೆ ಚೆನ್ನಾಗಿದ್ರೂ ಅಗೆದಿದ್ದಾರೆ. ಗುಂಡಿಗಳಿಲ್ಲದಿದ್ರೂ ಸಿಮೆಂಟ್ ರಸ್ತೆ ತೆಗೆದು ಜಲ್ಲಿಯನ್ನ ತುಂಬುತ್ತಿದ್ದಾರೆ. ಕಾಮಗಾರಿಗಾಗಿ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಜಿಬಿಎ ಆಟಕ್ಕೆ ಸುಲ್ತಾನ್ ಪಾಳ್ಯ ವಾಹನ ಸವಾರರು ಪರದಾಡ್ತಿದ್ದಾರೆ. ಚೆನ್ನಾಗಿದ್ದ ರಸ್ತೆ ಅಗೆದು ಮತ್ತೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ. ಬೇಕಿಲ್ಲದ ಹೊಸ ರಸ್ತೆ, ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಬೆಂಗಳೂರಲ್ಲಿ ಎಲ್ಲಿ ಹೋಗಿ ನೋಡಿದ್ರೂ ಗುಂಡಿ ಬಿದ್ದ ರಸ್ತೆಗಳೇ ಕಣ್ಣಿಗೆ ರಾಚ್ತವೆ. ಆದ್ರೆ ಅಂಥ ಗುಂಡಿಗಳನ್ನ ಸರಿಪಡಿಸೋ ಬದಲು ಜಿಬಿಎ ಅಧಿಕಾರಿಗಳು ಚೆನ್ನಾಗಿದ್ದ ರಸ್ತೆಯನ್ನೇ ಕಿತ್ತಾಕಿದ್ದಾರೆ. ಸಾರ್ವಜನಿಕರ ತೆರಿಗೆ ಹಣದ ದುರ್ಬಳಕೆ ಎಷ್ಟರ ಮಟ್ಟಿಗೆ ನಡೆಯುತ್ತಿದೆ ಅನ್ನೋದಕ್ಕೆ ಈ ರಸ್ತೆಯೇ ಸಾಕ್ಷಿ. ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಸುಲ್ತಾನ್ ಪಾಳ್ಯದ ಹನುಮಂತಪ್ಪ ಲೇಔಟ್ನಲ್ಲಿ ಕಾಂಕ್ರೀಟ್ ರಸ್ತೆ ಚೆನ್ನಾಗಿತ್ತು. ಆದ್ರೆ ಸುಸ್ಥಿತಿಯಲ್ಲಿದ್ದ ಕಾಂಕ್ರೀಟ್ ರಸ್ತೆಯನ್ನ ಅಗೆದು ಮತ್ತೆ ಹೊಸ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡ್ತಿದ್ದಾರಂತೆ. ಸುಸ್ಥಿತಿಯಲ್ಲಿರ್ತಕ್ಕಂಥ ಕಾಂಕ್ರೀಟ್ ರಸ್ತೆಯನ್ನು ಅಗೆದು ಮತ್ತೆ ಕಾಂಕ್ರೀಟ್ ರಸ್ತೆಯನ್ನ ಮಾಡತಕ್ಕಂಥ ಒಂದು ಕೆಲಸವನ್ನ ಬೆಂಗಳೂರಿನ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಸುಲ್ತಾನ್ ಪಾಳ್ಯ ಹನುಮಂತಪ್ಪ ಲೇಔಟ್ನಲ್ಲಿ ಆಗ್ತಾ ಇದೆ. ಇದೇ ಒಂದು ಪ್ರದೇಶದಲ್ಲಿ ಕಳೆದ ಹಲವು ದಿನಗಳ ಹಿಂದೆ ಇದ್ದಂಥ ಸುಸ್ಥಿತಿಯಲ್ಲಿದ್ದಂಥ ಕಾಂಕ್ರೀಟ್ ರಸ್ತೆಯನ್ನ ಅಗೆದಿದ್ದಾರೆ. ತದನಂತರ ಮತ್ತೆ ಇದೇ ಜಾಗದಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಹಾಕೋದಕ್ಕೆ ವ್ಯವಸ್ಥೆಗಳು ತಯಾರಿಗಳು ಆಗ್ತಾ ಇದ್ದಾವೆ. ಇದು ಅನವಶ್ಯಕ ಕಾಮಗಾರಿ, ನಮಗೆ ಬೇಕಿರಲಿಲ್ಲ ಅಂತ ಸ್ಥಳೀಯ ನಿವಾಸಿಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲ, ರಸ್ತೆ ತುಂಬ ಚೆನ್ನಾಗಿತ್ತು. ನನ್ನ ಮಟ್ಟಿಗೆ ನಾನು ಹೇಳಿದೆ ರಸ್ತೆ ಚೆನ್ನಾಗಿದೆ, ನಮಗೆ ಅವಶ್ಯಕತೆ ಇಲ್ಲ ಅಂತ. ಬಟ್ ಸ್ಯಾಂಕ್ಷನ್ ಆಗಿದೆ, ಅದಕ್ಕೋಸ್ಕರ ಅಗಿತಾ ಇದ್ದೀವಿ ಅಂತೇಳಿ ಅಗಿದ್ರು. ಈಗಾಗಲೇ ಉತ್ತಮ ಸ್ಥಿತಿಯಲ್ಲಿದ್ದ ರಸ್ತೆಯನ್ನ ತೆರವುಗೊಳಿಸಿ ಹೊಸ ರಸ್ತೆ ನಿರ್ಮಿಸುವ ಅಗತ್ಯವೇ ಇರಲಿಲ್ಲ. ಅನುದಾನ ಸಿಕ್ಕಿದೆ ಎಂಬ ಕಾರಣಕ್ಕೆ ಅಗತ್ಯವಿಲ್ಲದ ಕಾಮಗಾರಿ ಕೈಗೊಳ್ಳಲಾಗ್ತಿದೆ ಅಂತ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ಚೆನ್ನಾಗಿತ್ತು, ಒಂದು ಹಳ್ಳನೂ ಇರಲಿಲ್ಲ. ಇಲ್ಲಿಂದ ಒಂದು 200-300 ಮೀಟರ್ ತನಕ ಕಾಂಕ್ರೀಟ್ ರೋಡು, ಒಂದು ಹಳ್ಳನೂ ಇರಲಿಲ್ಲ, ಬೇಕಾಗಿರಲಿಲ್ಲ. ಇದೆಲ್ಲ ಇವ್ರದ್ದು ದುಡ್ಡು ಮಾಡೋ ಸಂಚು ಅಷ್ಟೇ. ಹಾಳಾಗಿರೋ ರಸ್ತೆ ಕಡೆ ಹೋಗಿ ಕೆಲಸ ಯಾರು ಮಾಡ್ತಾ ಇಲ್ಲ, ಚೆನ್ನಾಗಿರೋ ರಸ್ತೆ ಅಗೀತಾ ಇದ್ದಾರೆ. ಇನ್ನು ರಸ್ತೆ ಹಾಳಾಗಿತ್ತು. ಜಲಮಂಡಳಿ ಪೈಪ್ಲೈನ್ಗಾಗಿ ರಸ್ತೆ ಅಗೆದು ಹಾಳಾಗಿತ್ತು. ಹೀಗಾಗಿ ಹೊಸ ರಸ್ತೆ ನಿರ್ಮಿಸುತ್ತಿದ್ದೀವಿ ಅನ್ನೋದು ಅಧಿಕಾರಿಗಳ ಸಮಜಾಯಿಷಿ. ಸಾರ್ವಜನಿಕರ ಹಣವನ್ನ ಆದ್ಯತೆಯ ಕಾಮಗಾರಿಗಳಿಗೆ ಬಳಸೋ ಬದಲು ಅನಾವಶ್ಯಕ ಕಾಮಗಾರಿಗಳಿಗೆ ವೆಚ್ಚ ಮಾಡ್ತಿರೋದು ಮಾತ್ರ ದುರಂತ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.